ಸೊ ಇವಾಗ ಅವರಿಗೆ ತಿಂಡಿ ಮಾಡಬೇಕು. ಬನ್ನಿ ಬೇಗ ಬೇಗ ತಿಂಡಿ ಮಾಡೋಣ. ಈ ಇಲ್ಲೇ ಎಲ್ಲೋ ಹತ್ತಿರದಲ್ಲಿದ್ದಾರಂತೆ. ಹಿರಿಯರು ಬಂದರೆ ನಾನು ಹೊರಗಡೆ ಬರೋದಿಲ್ಲ. ಹಾಗೆ ಏನಾದರೂ ಬಾ ಅಂತಂದರೆ ಮಾತ್ರ ಬಂದಿರ್ತೀನಿ. ಇಲ್ಲಿ ಅಡುಗೆ ಈಗ ಹೊಲ ಎಲ್ಲ ಮಾಡ್ತಾರಲ್ವ, ಹಾಗಾಗಿ ಅಂಥವ್ರಿಗೆ 10,000 ಕೊಂಡು ಸ್ವಲ್ಪ ಶಾಪಿಂಗ್ ಮಾಲಲ್ಲಿ ತಿರುಗಾಡೋಣ, ಏನೆಲ್ಲ ಅಂತಾರೆ ನೋಡೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿದ್ದೆ. ನಾವು ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಸೊ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ನಾನಿವಾಗ ಮಧ್ಯಾಹ್ನದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಊರಿಂದ ಬಂದಮೇಲೆ ಸೊ ಮನೆ ಅಂತೂ ಕ್ಲೀನಾಗಿ ಇಟ್ಕೋಬೇಕಲ್ವ, ಹಾಗಾಗಿ ಬೆಳಗ್ಗೆಯಿಂದ ಕೆಲಸ. ಈ ಮಧ್ಯದಲ್ಲಿ ಸ್ವಲ್ಪ ಧ್ವನಿ ಬೇರೆ ಬಿದ್ದುಬಿಟ್ಟಿದೆ, ನೆಗಡಿ, ಆಮೇಲೆ ಸಿಕ್ಕಾಪಟ್ಟೆ ಚಳಿ, ಹಾಗಾಗಿ ವಾಯ್ಸೇ ಬರ್ತಾಯಿಲ್ಲ. ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ ವಾಯ್ಸು. ಹಾಗಾಗಿ ಇವಾಗ ಸ್ವಲ್ಪ ಬಿಸಿಲಿತ್ತಲ್ವ, ಹೊರಗಡೆ ಹೋಗಿ ಕಾಯಿಸ್ಕೊಂಡು ಬಂದೆ, ಆವಾಗ ಸ್ವಲ್ಪ ಪರವಾಗಿಲ್ಲ. ಸೊ ಹಾಗಾಗಿ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇನ್ನು ನಮ್ಮ ಅತ್ತೆ ಅಡುಗೆ ಮಾಡ್ತಾಯಿದ್ದಾರೆ. ಅದರಲ್ಲಿ ಇವತ್ತು ಊರಿಂದ ಒಂದಿಷ್ಟು ಜನ ಬರ್ತಾರಂತೆ, ಹಾಗಾಗಿ ಸೊ ಇವಾಗ ಅವರಿಗೆ ತಿಂಡಿ ಮಾಡಬೇಕು. ಬನ್ನಿ ಬೇಗ ಬೇಗ ತಿಂಡಿ ಮಾಡೋಣ. ಇಲ್ಲೇ ಎಲ್ಲೋ ಹತ್ತಿರದಲ್ಲಿದ್ದಾರಂತೆ. ಫ್ರೆಂಡ್ಸ್ ಇನ್ನೂ ಬರ್ತಾರೆ ಅಂತ ಹೇಳೋಷ್ಟೊತ್ತಿಗೆ ಬಂದೇ ಬಿಟ್ಟಿದ್ರು. ಈ ಕಡೆ ನಮ್ಮ ಅತ್ತೆ ಕೂಡ ಎಲ್ಲ ರೆಡಿ ಮಾಡ್ಕೋತಾಯಿದ್ರು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು. ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ, ಬಟ್ ಆದರೆ ಚಿತ್ರಾನ್ನ ಬೇಡ, ಸ್ವಲ್ಪ ಲೇಟ್ ಆಗುತ್ತೆ, ಆಮೇಲೆ ಅವಲಕ್ಕಿ ಮಾಡಿದ್ರೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅವಲಕ್ಕಿನೇ ಮಾಡಿದ್ವಿ. ಬಟ್ ಇವರು ಎಷ್ಟು ಜನ ಅಂತಂದರೆ ಒಂದು 10 ಜನ ಇರ್ಬೋದು, ಮೇ ಬಿ. ನಾನಂತೂ ಎಣಿಸಿಲ್ಲ, ಒಳಗಡೆನೇ ಇದ್ದೀನಿ. ಆಲ್ಮೋಸ್ಟ್ ಯಾರಾದರೂ ಹಿರಿಯರು ಬಂದರೆ ನಾನು ಹೊರಗಡೆ ಬರೋದಿಲ್ಲ. ಹಾಗೆ ಏನಾದರೂ ಬಾ ಅಂತಂದರೆ ಮಾತ್ರ ಬಂದಿರ್ತೀನಿ. ಇಲ್ಲಿ ಅಡುಗೆ ಮಾಡ್ತಾಯಿದ್ನಲ್ವ, ಆ ಕಡೆ ಟೀ ಬೇರೆ ಇಟ್ಟಿದ್ದೆ ನಾನು, ಹಾಗಾಗಿ ಅವ್ರದ್ದು ತಿಂಡಿ ಆದಮೇಲೆ ಟೀ ಸೋಸಿ ಕೊಟ್ಟಿದ್ದೀನಿ, ಟೀ ಕುಡಿತಾಯಿದ್ರು. ಫ್ರೆಂಡ್ಸ್, ಇವರು ಬರ್ತಾರೆ ಅಂತ ಅಡ್ವಾನ್ಸ್ ಗೊತ್ತಿರಲಿಲ್ಲ, ಸಡನ್ನಾಗಿ ಬಂದಿರೋದು. ಹಾಗೆ ಊರಲ್ಲಿ ಜಾತ್ರೆ ನಡೀತಾ ಇದೆ, ಆ ಜಾತ್ರೆಗೆ ಪಟ್ಟಿ ಎತ್ತುತ್ತಾರೆ. ಹಾಗಾಗಿ ಯಾರ್ಯಾರೆಲ್ಲ ಗೌರ್ಮೆಂಟ್ ಕೆಲಸದಲ್ಲಿದ್ದಾರೋ ಅವರಿಗೆ ಎಷ್ಟು ಅಮೌಂಟು, ಎಲ್ಲರೂ ಎಷ್ಟು ಕೊಟ್ಟಿದ್ದಾರೋ ಅಷ್ಟನ್ನು ಕೇಳ್ತಾರೆ. ಆಮೇಲೆ ಕೆಲವೊಬ್ಬರಿಗೆ ಕೆಲವೊಂದು ಅಮೌಂಟನ್ನು ಇಟ್ಟಿದ್ದಾರೆ. ಈಗ ಹೊಲ ಮಾಡ್ತಾರ ಅಥವಾ ಅವರಿಗೆ 10,000, 5,000, ಆಮೇಲೆ ನಾರ್ಮಲ್ ಇರೋರಿಗೆ 2,000, 1,000, ಈ ಥರ ಅವ್ರ ಕೈಯಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಮೌಂಟನ್ನು ಕೊಡಬೇಕು ಅಂತ ಹೇಳ್ಬಿಟ್ಟು ಹೇಳಿದರು. ಹಾಗೆ ನಾವು ಕೂಡ ಗೌರ್ಮೆಂಟ್ ಕೆಲಸದವರಿಗೆ ಸ್ವಲ್ಪ ಜಾಸ್ತಿ ಅಮೌಂಟೇ ಇದೆ. ಆಲ್ರೆಡಿ ಎಲ್ಲರೂ ಕೊಟ್ಟಿದ್ದಾರೆ ಏನೋ ಗೊತ್ತಿಲ್ಲ, ಬಟ್ ನಾವೇ ಲಾಸ್ಟ್ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಮನೆಗೆ ಬಂದಿದ್ದರು. ಹಾಗೆ ಇದನ್ನೆಲ್ಲ ಯಾಕೆ ತೋರಿಸ್ತಾ ಇದ್ದೀವಿ ಅಂತಂದರೆ, ಎಷ್ಟೋ ಜನ ಅಂದ್ಕೊಂಡಿದ್ದಾರೆ ನಾವು ಅಮೌಂಟ್ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು, ಹಾಗಾಗಿ ತೋರಿಸ್ತಾ ಇದ್ದೀನಿ ಅಷ್ಟೇ, ಇದು ಬಿಟ್ಟು ಬೇರೆ ಏನಿಲ್ಲ. ಗೌರ್ಮೆಂಟ್ ಕೆಲಸದಲ್ಲಿರೋರಿಗೆ 21,000, ಆಮೇಲೆ ಈಗ ಹೊಲ ಎಲ್ಲ ಮಾಡ್ತಾರಲ್ವ, ಹಾಗಾಗಿ ಅಂಥವ್ರಿಗೆ 10,000, ಮತ್ತು ಜಾಸ್ತಿ ಹೊಲ ಇರೋರಿಗೆ 10,000, ಈ ಥರ ಅವ್ರ ಕೆಲಸ ಏನು ಮಾಡ್ತಾರೋ ಆ ಕೆಲಸದ ಮೇಲೆ ಅಮೌಂಟನ್ನು ಇಟ್ಟಿದ್ದಾರೆ. ನಾವು ಕೂಡ 21,000 ಕೊಟ್ಟಿದ್ವಿ. ಅದನ್ನು ರಿಸಿಪ್ಟ್ ಕೂಡ ಕೊಟ್ಟು ಕೆಲವೊಂದು ಫೋಟೋಸ್ ಕೂಡ ತಕ್ಕೊಳ್ತಾರೆ, ಯಾಕಂದರೆ ಗೊತ್ತಿರಬೇಕಲ್ವ ಯಾರು ಕೊಟ್ಟಿದ್ದಾರೆ ಯಾರು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು. ಹಾಗಾಗಿ ನಾನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಇದು ಕೆಲವೊಬ್ಬರಿಗೆ ಬೇಕಾಗಿರೋದ್ರಿಂದ ಶೇರ್ ಮಾಡ್ಕೋತಾ ಇದ್ದೀನಿ. ಹಾಗೆ ಅಮೌಂಟ್ ಕೊಟ್ಟ ಮೇಲೆ ಇನ್ನು ಅದನ್ನೆಲ್ಲ ನೀಟಾಗಿ ಎಣಿಸ್ತಾ ಇದ್ದಾರಲ್ವ. ಸೊ ಈ ಥರ ಬಿಫೋರ್ ಎಣಿಸ್ಕೊಂಡು ಹೋಗೋದು ತುಂಬಾ ಮುಖ್ಯ. ಹಾಗೆ ಇನ್ನು ಇಲ್ಲಿ ಜಾಸ್ತಿ ಜನ, ನಮ್ಮೂರವರು ಇಲ್ಲಿ ಗುಲ್ಬರ್ಗದಲ್ಲಿ ಜಾಸ್ತಿ ಜನ ಇದ್ದಾರಲ್ವ, ಪ್ರತಿಯೊಬ್ಬರು ಮನೆಗೆ ಹೋಗಿ ಅಮೌಂಟನ್ನು ಇಸ್ಕೊಳ್ತಾರೆ. ಹಾಗಾಗಿ ಇಸ್ಕೊಂಡ್ರು, ಇನ್ನು ಹೊರಟಿದ್ದಾರೆ ಅವರು ಕೂಡ. ಇನ್ನು ಊರಲ್ಲಿ ಜಾತ್ರೆ ಬೇರೆ ಇದೆ, ಇನ್ನೊಂದು 10-15 ದಿನದಲ್ಲಿ ಜಾತ್ರೆ ನಡೀತಾ ಇದೆ. ಈಗ ಆಲ್ರೆಡಿ ಪುರಾಣ ನಡೆದಿದೆ, ಹಾಗಾಗಿ ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಮೇ ಬಿ ಏನಾಗುತ್ತೋ ಗೊತ್ತಿಲ್ಲ, ನೋಡೋಣ. ಸಾಧ್ಯವಾದಷ್ಟು ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಇನ್ನೊಂದು ಎಂತಂದರೆ ಮಕ್ಕಳ ಎಜುಕೇಷನ್ ಇರೋದ್ರಿಂದ ನಮಗೆ ಜಾಸ್ತಿ ಹೋಗೋಕ್ಕಾಗಲ್ಲ. ನೋಡೋಣ, ಹೋದ್ವಿ ಅಂತಂದರೆ ಕ್ಯಾಪ್ಚರ್ ಮಾಡಿಕೊಂಡು ಶೇರ್ ಮಾಡಿರ್ತೀನಿ. ಇನ್ನು ನಮ್ಮ ಅತ್ತೆ ಊರಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ಬ್ಯಾಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ಇನ್ನು ಅವ್ರು ಬರ್ತಿದ್ದಾರೆ ಅಂತ ಹೇಳಿಬಿಟ್ಟು ಒಂದು ಅರ್ಧ ದಾರಿಗೆ ಹೋಗಿಬಿಟ್ಟು ಮತ್ತೆ ರಿಟರ್ನ್ ಬಂದು ಈ ನಾಷ್ಟ ಎಲ್ಲ ಮಾಡಿದ್ವಿ. ಹಾಗಾಗಿ ಸ್ವಲ್ಪ ಹೆಂಗೂ ಲೇಟ್ ಆಗಿಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆನ ಇಲ್ಲೇ ಇರಿಸ್ಕೊಂಡು, ಇನ್ನು ಸಾಯಂಕಾಲ 7 o'clock ಹೋಗಕತ್ತಿ ಅಂತ ಹೇಳ್ಬಿಟ್ಟು ಇರಿಸ್ಕೊಂಡಿದ್ದೆ. ಹಾಗೆ ನನಗೂ ಕೂಡ ತುಂಬಾ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ನಮ್ಮ ಅತ್ತೆನೇ ಎಲ್ಲ ಪಾತ್ರೆನ ತೊಳೆದು ಸ್ವಲ್ಪ ಆಲ್ಮೋಸ್ಟ್ ನಾಷ್ಟಕ್ಕೆಲ್ಲ ಹೆಲ್ಪ್ ಮಾಡಿದ್ದಾರೆ. ಹಾಗಾಗಿ ಅವರಿಗೆ ನಾನು ಸ್ವಲ್ಪ ಟೀ ಮಾಡಿ ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ ಕೆಲಸ ಮಾಡ್ತಾರೆ. ಟೀ ಅಂದರೆ ನಾನು ಮಾಡೋ ಟೀ ನಮ್ಮ ಅತ್ತೆಗೆ ತುಂಬಾ ಇಷ್ಟ, ಅದಕ್ಕೋಸ್ಕರ ಮಾಡಿ ಕೊಡ್ತಾ ಇದ್ದೀನಿ.
ಇನ್ನು ಪಾತ್ರೆ ಎಲ್ಲ ಸಿಕ್ಕಾಪಟ್ಟೆ ಜಾಸ್ತಿ ಆಗಿಬಿಟ್ಟಿದ್ದು. ಇದು ಒಂದು ಟ್ರಿಪ್ ಅಷ್ಟೇ, ಇನ್ನೊಂದು ಟ್ರಿಪ್ ಆಲ್ರೆಡಿ ತೊಳೆದು ನೀಟಾಗಿ ಜೋಡಿಸಿಟ್ಟಿದ್ದೀವಿ. ಇದು ಸೆಕೆಂಡ್ ಟ್ರಿಪ್ಪು ಪಾತ್ರೆ ಎಲ್ಲ ನಮ್ಮ ಅತ್ತೆನೇ ಮಾಡಿರೋದು. ಹಾಗೇನಿಲ್ಲ, ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ಎಷ್ಟೋ ಜನ ಅಂದ್ಕೊಳ್ತಾ ಇರ್ತಾರೆ ಅತ್ತೆ ಕೆಲಸ ಮಾಡಲ್ಲ, ಸೊಸೆ ಮಾತ್ರ ಮಾಡ್ತಾರೆ, ಆಮೇಲೆ ಎಲ್ಲನೂ ಸೊಸೆನೇ ಮಾಡ್ತಾರೆ, ಇನ್ನೊಂದಿಷ್ಟು ಮನೆಗಳಲ್ಲಿ ಎಲ್ಲನೂ ಅತ್ತೆನೇ ಮಾಡೋದು, ಈ ಥರ ಎಲ್ಲ ಅಂದ್ಕೊಂಡ್ಬಿಡ್ತಾರೆ. ನಮ್ಮ ಮನೆಯಲ್ಲಿ ಆ ಥರ ಎಲ್ಲ ಯಾವುದೇ ಕೆಲಸ ಆಗಿರ್ಬೋದು ಇಬ್ಬರು ಹಂಚ್ಕೊಂಡು ಮಾಡ್ತೀವಿ. ಅತ್ತೆ ಸೊಸೆ ಅಂತ ಅಂದ್ಕೊಂಡಿಲ್ಲ, ಆಲ್ಮೋಸ್ಟ್ ಈಗ ಫ್ರೆಂಡ್ಸ್ ಅಂತಲೇ ಅಂದ್ಕೊಂಡಿದ್ದೀವಿ. ಸೊ ನನಗೆ ಜಾಸ್ತಿ ಕೆಲಸ ಆದರೆ ಅವರು ಮಾಡ್ತಾರೆ, ಅವ್ರಿಗೆ ಜಾಸ್ತಿ ಕೆಲಸ ಇತ್ತು ಅಂದರೆ ನಾನು ಮಾಡ್ತೀನಿ, ಈ ಥರ ಹಂಚ್ಕೊಂಡು ಕೆಲಸ ಮಾಡ್ತೀವಿ. ಹಾಗೆ ನನಗೆ ಹುಷಾರಿರಲಿಲ್ಲ ಅಲ್ವಾ, ಹಾಗಾಗಿ ಇರ್ತೀನಿ ಅಂತ ಹೇಳಿದರು ಒಂದು 2 ಡೇಸು. ಆಮೇಲೆ ಸ್ವಲ್ಪ ಹೊಲದಲ್ಲಿ ಕೆಲಸ ಇರೋದ್ರಿಂದ ಮನೆ ಕಡೆನೂ ಸ್ವಲ್ಪ ಗಮನ ಇರಬೇಕಲ್ವ, ಹಾಗಾಗಿ ಹೊರಟಿದ್ದಾರೆ. ಅವ್ರು ಹೋಗಬೇಕಾದ್ರೆ ಒಂದು 2 ಅವರ್ಸ್ 3 ಅವರ್ಸ್ ಏನೋ ಟೈಮ್ ಇತ್ತು. ಇನ್ನೊಂದು ಸ್ವಲ್ಪ ಹೊತ್ತು ವೇಟ್ ಮಾಡಿ ಆಮೇಲೆ ಮಕ್ಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದ್ದು ಕೂಡ ಕಡಿಮೆ ಆಗಿತ್ತಲ್ವ, ಹಾಗಾಗಿ ಆಲ್ರೆಡಿ ಬಸ್ ಕೂಡ ಲೇಟ್ ಆಗಿಬಿಟ್ಟಿತ್ತು, ಹೊರಟಿತ್ತು. ಇನ್ನು ಬೇಡವೇ ಬೇಡ ಅಂತ ಹೇಳ್ಬಿಟ್ಟು ಒಂದು 2 ಅವರ್ಸ್ ಬಿಟ್ಟು ಹೋಗ್ತೀನಿ ಅಂತೇಳಿ ಹೇಳಿದರು. ಇನ್ನು ಟೀ ಅಂತೂ ರೆಡಿ ಆಗಿದೆ. ನನಗೆ ಸ್ವಲ್ಪ ಜಾಸ್ತಿ ವಾಯ್ಸ್ ಬರ್ತಾ ಇರಲಿಲ್ಲ, ಅದಕ್ಕೋಸ್ಕರ ಶುಂಠಿ ಬೆಳ್ಳುಳ್ಳಿ ಇಲ್ಲೆಲ್ಲ ಹಾಕಿ ಕುದಿಸಿದ್ದೀನಿ, ಸ್ವಲ್ಪ ಕುದಿಸಿದ್ದೀನಿ. ಯಾಕಂದರೆ ಅದರಲ್ಲಿ ನಮ್ಮ ಅತ್ತೆನೂ ಕೂಡ ಕುಡಿತಾರಲ್ವ, ಹಾಗಾಗಿ ಕುದಿಸಿದ್ದೀನಿ, ಚೆನ್ನಾಗಿ ಕುದಿಸಿ ಕುಡಿತಾ ಇದ್ದೀನಿ. ಸ್ವಲ್ಪ ಥ್ರೋಟ್ ಎಲ್ಲ ವಾಯ್ಸ್ ಬರಬೇಕು, ಅದಕ್ಕೋಸ್ಕರ. ಇನ್ನು ಊರಲ್ಲೆಲ್ಲ ಜಾತ್ರೆ ಇದೆ, ಸ್ವಲ್ಪ ಟೈಮ್ ಮಾಡಿಕೊಂಡು ಬೇಗ ಬನ್ನಿ ಅಂತೇಳಿ ಕರಿತಾಯಿದ್ರು. ಇನ್ನೊಂದಂದರೆ ಎಕ್ಸಾಮ್ ಇದೆ ಅವ್ರದ್ದು, ನಾವು ಹೋಗೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ನೋಡಬೇಕು. ಆಲ್ಮೋಸ್ಟು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ಯಾಕಂದರೆ ವರ್ಷದಲ್ಲಿ ಒಂದು ಸಾರಿ ಬರೋದು, 5 ದಿನ ಜಾತ್ರೆ ಅಂತೂ ಕಂಪಲ್ಸರಿ ಇರುತ್ತೆ. ನೋಡೋಣ, ಹೋದ್ವಿ ಅಂತಂದರೆ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನಾನು ಈ ಬ್ಲಾಗು ಸಾಯಂಕಾಲದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಅತ್ತೆ ಊರಿಗೆ ಹೊರಟಿದ್ದಾರೆ. ಫುಲ್ ಮನೆಯೆಲ್ಲ ಖಾಲಿ ಖಾಲಿ ಆಗುತ್ತೆ, ಮನಸ್ಸೇ ಬರೋದಿಲ್ಲ. ಇನ್ನು ನಮ್ಮ ಅಮ್ಮ ಅಂತೂ ಇವಾಗ ಬಂದಳು ನೋಡಿ, ಬೆಳಿಗ್ಗೆ ಹೋಗಿರೋಳು ಇವಾಗ ಬಂದಳು. ಮನೆಯಲ್ಲಿ ಇಲ್ಲವೇ ಇಲ್ಲ ಇವತ್ತು ಫುಲ್ ಡೇ. ನಮ್ಮ ಅತ್ತೆ ಅವಳಿಗೆ ಬಿಸಿ ಬಿಸಿ ನೀರು ಹಾಕಿ ಸ್ನಾನ ಮಾಡಿಸಿದ್ದಾರೆ, ಫುಲ್ ರಿಲ್ಯಾಕ್ಸ್ ಆಗಿದ್ದಾಳೆ ಅವಳು. ಫ್ರೆಂಡ್ಸ್, ಇವತ್ತು ಈಗ ಟೈಮ್ ಬಂದುಬಿಟ್ಟು 6:30 ಆಗ್ತಾಯಿದೆ. 7 o'clock ಬಸ್ ಇದೆ. ಸೊ ನಮ್ಮ ಅತ್ತೆ ಊರಿಗೆ ಹೊರಟಿದ್ದಾರೆ. ಸೊ ಅವರನ್ನು ಬಿಟ್ಟು ಬರೋದಕ್ಕೆ ಅಂತ ಹೇಳ್ಬಿಟ್ಟು ನಾವು ಹೊರಟಿದ್ದೀವಿ. ಒಂದು ಅರ್ಧ ದಾರಿಗೆ ನಾವು ಹೋಗ್ತೀವಿ, ಅಲ್ಲಿಂದ ಗಾಡಿ ತೊಗೊಂಬರ್ತಾರೆ. ಸೊ ಅವ್ರನ್ನ ಬಿಟ್ಟು ಬರುವಾಗ ಸ್ವಲ್ಪ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ಬರ್ತೀನಿ. ಸೊ ಇವಾಗ ನಾನು ರೆಡಿಯಾಗಿದ್ದೀನಿ. ನಮ್ಮ ಅತ್ತೆ ಹೊರಗಡೆ ಹೋದರು, ಮನೆ ತುಂಬ ಖಾಲಿ ಖಾಲಿ ಅಂತ ಅನ್ನಿಸ್ತಾ ಇದೆ. ಸೊ ನಾನು ಶಾಪಿಂಗ್ ಮುಗಿಸ್ಕೊಂಡು ಬಂದು ಈ ಬ್ಲಾಗ್ ಮತ್ತೆ ಸ್ಟಾರ್ಟ್ ಮಾಡ್ತೀನಿ. ಫ್ರೆಂಡ್ಸ್, ಇನ್ನೂ ಅಲ್ಲಿಂದ ಹೋಗಬೇಕಾದ್ರೆ ಸ್ವಲ್ಪ ಟೈಮ್ ಇತ್ತು, ಇನ್ನೂ ಹಾಫ್ ಆನ್ ಅವರ್ ಟೈಮ್ ಇತ್ತು. ಹಾಗೆ ನಮ್ಮ ಅತ್ತೆನ ಕರ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಲಲ್ಲಿ ತಿರುಗಾಡೋಣ, ಏನೆಲ್ಲ ಅಂತಾರೆ ನೋಡೋಣ ಅಂತೇಳ್ಬಿಟ್ಟು ಕರ್ಕೊಂಡೋಗಿದ್ದೆ. ನಮ್ಮ ಅತ್ತೆಗೆ ಕೆಲವೊಂದೆಲ್ಲ ಶಾಕು, ಇದನ್ನೆಲ್ಲ ಹಿಂಗೆಲ್ಲ ತೊಗೋತಾರ, ಇಲ್ಲಿ ಇಷ್ಟೊಂದು ರೇಟ್ ಇದೆನಾ, ಇವೆಲ್ಲ ಎಷ್ಟು ಇಟ್ಟಿದ್ದಾರೆ ನೋಡಿ, ಇಷ್ಟು ನಾವು ತಿಂತೀವ ಅನ್ನೋದೊಂದು ಅವ್ರಿಗೆ ತುಂಬ ಶಾಕು. ಯಾಕಂದರೆ ಅವರು ಆಲ್ಮೋಸ್ಟ್ ಬರೋದಿಲ್ಲ, ಈ ಚಿಕ್ಕ ಚಿಕ್ಕ ಅಂಗಡಿಯಲ್ಲೇ ತೊಗೋತಾರೆ. ಹಾಗಾಗಿ ಈ ಥರ ನಾವು ಕರ್ಕೊಂಬರೋದು ಸ್ವಲ್ಪ ರೇರು ಅಂತ ಅನ್ಕೋತೀನಿ. ಕರ್ಕೊಂಡೇ ಬಂದಿಲ್ವೇನೋ ಗೊತ್ತಿಲ್ಲ, ಬಟ್ ಆದರೆ ಚಿಕ್ಕ ಚಿಕ್ಕ ಮಾಲಲ್ಲೆಲ್ಲ ಕರ್ಕೊಂಡೋಗಿದ್ದೀವಿ. ಬಟ್ ನಮ್ಮ ಅತ್ತೆಗೆ ಫುಲ್ ಶಾಕ್, ಇವೆಲ್ಲ ನೋಡಿಬಿಟ್ಟು ಇಷ್ಟೊಂದು ರೇಟ್, ಇವೆಲ್ಲ ತೊಗೋಬೇಡದು, ಆಮೇಲೆ ತುಂಬ ದುಡ್ಡು ವೇಸ್ಟ್ ಆಗಿಬಿಡುತ್ತೆ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಹಚ್ಚಿದ್ರು. ನನಗೆ ತುಂಬ ನಗು ಬರೋದು, ಆಮೇಲೆ ನಮ್ಮ ಅತ್ತೆ ಕೂಡ ನಗು ಬರೋದು. ಸೊ ಕೆಲವೊಂದು ಐಟಮ್ಸ್ ಎಲ್ಲ ಓಪನ್ ಆಗಿ ಸೇಲ್ ಮಾಡ್ತಾರಲ್ವ, ಹಾಗಾಗಿ ನಮ್ಮ ಅತ್ತೆಗೆ ಕೆಲವೊಂದು ಆಲ್ಮೋಸ್ಟು ಗೊತ್ತೇ ಇಲ್ಲ. ಹಾಗೆ ತಿಳಿಸ್ತಾ ಆಮೇಲೆ ಅವ್ರನ್ನ ಕರ್ಕೊಂಡು ಶಾಪಿಂಗ್ ಮಾಡಿದೆ. ಆಮೇಲೆ ಅರ್ಧ ಆದಮೇಲೆ ನಮ್ಮ ಅತ್ತೆನ ಕರ್ಕೊಂಡು ನಮ್ಮ ಯಜಮಾನ್ರು ಹೋದರು, ಯಾಕಂದರೆ ಬಸ್ ಬರುತ್ತಲ್ವ, ಹಾಗಾಗಿ ಹೋದರು. ಇಲ್ಲಿ ನಾನು ಮಕ್ಕಳು ಎಲ್ಲರೂ ಸೇರಿ ಮನೆಗೆ ಸ್ವಲ್ಪ ಐಟಮ್ಸ್ ಬೇಕಾಗಿತ್ತು, ತೊಗೊಳ್ತಾ ಇದ್ದೀನಿ. ನಮ್ಮ ಅಮ್ಮಗೆ ಶಾಪಿಂಗ್ ಅಂತ ಹೋದರೆ ಸಿಕ್ಕಾಪಟ್ಟೆ ಖುಷಿ, ಯಾಕಂದರೆ ಅವಳದೇ ಕಾರ್ಬಾರ ಆಗಿರುತ್ತೆ. ಅಂದರೆ ಅವಳಿಗೆ ಏನು ಬೇಕೋ ಅದನ್ನೆಲ್ಲ ಪಟ 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 ಅಂತ ಹೇಳ್ಬಿಟ್ಟು ಹಾಕ್ಕೊಂಡ್ಬಿಡ್ತಾಳೆ. ಇನ್ನು ನಾನೇನಾದರೂ ಒಂದು ಐಟಮ್ ತೊಗೋ ಅಂತ ಹೇಳಿದರೆ ಅವಳು, ಮಮ್ಮಿ ನನಗೆ ಗೊತ್ತಿಲ್ಲ, ನನಗೆ ಹುಡ್ಕಾಡೋದಾಗಲ್ಲ, ಆಮೇಲೆ ನನ್ನ ಕಾಲು ನೋವು, ಕೈ ನೋವು, ಹಾಗೆ ಹೀಗೆ ಅಂತೇಳಿ ಸಿಕ್ಕಾಪಟ್ಟೆ ರೀಸನ್ ಹೇಳ್ತಾ ಇರ್ತಾಳೆ. ಸೊ ಈ ಥರ ಮಾಡ್ತಾಳೆ. ಇನ್ನೊಂದು ಅಂತಂದರೆ ಮಕ್ಕಳಿಗೆ ಏನೆಲ್ಲ ಗೊತ್ತಿರುತ್ತೆ ನನಗೆ ಗೊತ್ತಿರಲ್ಲ, ಯಾಕಂದರೆ ನಮ್ಮ ಮಮ್ಮಿ ಎಲ್ಲಿ ಓಡ್ತಾಳೆ, ಏನು ಎತ್ತ ಏನೂ ಗೊತ್ತಾಗಲ್ಲ. ಆದರೆ ಮಾಲಲ್ಲಿ ಹೋದ ತಕ್ಷಣ ಅವಳಿಗೆ ಬೇಕಾಗಿರೋದು ಐಟಮ್ಸ್ ಎಲ್ಲ ಪಟ ಪಟ ಅಂತ ಹಾಕ್ಕೊಂಡ್ಬಿಡ್ತಾಳೆ. ಆಮೇಲೆ ನಾವೇ ಬಿಲ್ ಮಾಡುವಾಗ ನೋಡಬೇಕು, ಅವಳದೇ ಜಾಸ್ತಿ ಇರುತ್ತೆ ನಮಗಿಂತಲೂ. ಸೊ ಅವಳದೇ ಜಾಸ್ತಿ ಇರೋದು. ಇನ್ನೊಂದು, ಮನೆಯಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಾಳೆ ಅವಳು, ನನಗೇನು ಕೊಡ್ಸಲ್ಲಲ್ವ, ನಾನು ಮನೇಲಿ ಹೋದ ತಕ್ಷಣ ಇದು ಮಾಡಲ್ಲ, ಓದಲ್ಲ, ಬರೆಯಲ್ಲ, ಈ ಥರ ಮಾಡ್ತಿರ್ತಾಳೆ.
ಹಾಗಾಗಿ ಇರಲಿ ಬಿಡು, ಹೊಸದೆಲ್ಲ ನೋಡ್ತಾಳಲ್ವ, ಅದೇ ಒಂದು ನನಗೆ ಖುಷಿ. ಹೊಸದೆಲ್ಲ ಯೂಸ್ ಮಾಡ್ತಾಳೆ, ಇದನ್ನು ಯೂಸ್ ಮಾಡಬೇಕು ಎಲ್ಲ ಗೊತ್ತು. ಹಾಗಾಗಿ ಸೊ ನಾನು ಕೂಡ ಶಾಪಿಂಗ್ ಎಲ್ಲ ಆಯಿತು, ಇನ್ನು ಬಿಲ್ ಪೇ ಮಾಡಿ ಇನ್ನು ಮನೆಗೆ ಹೋದ್ಮೇಲೆ ಈ ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಮನೆಗೆ ಬಂದೆ ಇವತ್ತು. ಸೊ ಮನೆಗೆ ಕೆಲವೊಂದು ಐಟಮ್ಸ್ ಬೇಕಾಗಿದ್ದು, ಸೊ ಅದನ್ನು ತೊಗೊಂಡು ಬಂದೆ. ಸೊ ಟೋಟಲ್ ಬಿಲ್ ಬಂದುಬಿಟ್ಟು 1515 ರುಪೀಸ್. ಸೊ ಟೋಟಲ್ ಬಿಲ್ಲು ಇಲ್ಲಿದೆ ನೋಡಿ. ಸೊ ಇವತ್ತು ಶಾಪಿಂಗ್ ಹೋದಾಗ ಇಷ್ಟ ಆಯಿತು. ಏನೇನು ತೊಗೊಂಡು ಬಂದಿದ್ದೀನಿ ಅನ್ನೋ ತೋರಿಸ್ತೀನಿ. ಅಮ್ಮುಗೆ 2 ಚಾಕೋಸು, ಆಮೇಲೆ 1 kg ಎಣ್ಣೆ, ಗೋಲ್ಡ್ ಎಣ್ಣೆ. ಸ್ವಲ್ಪ ನಾವು ಯಾವಾಗಲೂ 5 kg ತರ್ತಿದ್ವಿ, ಬಟ್ ಇವಾಗ ಸ್ವಲ್ಪ ಕಡಿಮೆ ಖಾಲಿ ಆಗಿಬಿಟ್ಟಿದೆ. ಸ್ವಲ್ಪ ಎಮರ್ಜೆನ್ಸಿಗೆ ಅಂತ ಹೇಳ್ಬಿಟ್ಟು 1 kg ಸಪ್ರೇಟ್ ತರ್ತೀನಿ. ಸೊ ಆಮೇಲೆ ಅರ್ಧ kg ಶೇಂಗಾ, ಆಮೇಲೆ ಮ್ಯಾಚ್ ಬಾಕ್ಸ್ ಇದೊಂದು ಮತ್ತು ಇದೊಂದು, ಆಮೇಲೆ ಇದೊಂದು ವೀಟ್ ಅಜ್ಜಿ ಇದೊಂದು ವೀಟು, ಆಮೇಲೆ ಸಂತೂರ್ ಹ್ಯಾಂಡ್ ವಾಶು. ಸೊ ಆಮೇಲೆ ಕಂಫರ್ಟ್ ಯಾವಾಗಲೂ ನಾನು 5 kgದು ದೊಡ್ಡದೇ ತೊಗೊಂಬರ್ತೀನಿ. ಅದು ತೊಗೊಂಡು ಒಂದು ಅಂದರೆ ಮೊದಲು ಯೂಸ್ ಮಾಡಿರೋದು ಕಂಫರ್ಟ್ ಇದೆ, ಅದರಲ್ಲಿ ಹಾಕ್ತೀನಿ. ಅದು ಬಾಕ್ಸ್ ನಾನು ತೊಗೊಂಬರಲ್ಲ, ಹಾಗಾಗಿ ಮೊದಲು ಯೂಸ್ ಮಾಡ್ತೀನಿ. ಆಮೇಲೆ ಇದೊಂದು ಟೂತ್ ಬ್ರಷ್, ಆಮೇಲೆ ಆಮೇಲೆ ಇವೆರಡು ಮಾಸ್ಕ್, ಫ್ರೂಟ್ಸ್ ಮಾಸ್ಕ್ ಒಂದಿದೆ, ವೆಜಿಟೇಬಲ್ ಮಾಸ್ಕ್ ಒಂದಿದೆ, ಆಮೇಲೆ ನೀಮ್ ಮಾಸ್ಕ್ ಇದೆ. ಸೊ ಇದನ್ನು ಕೂಡ ಯೂಸ್ ಮಾಡ್ತೀನಿ. ಅದನ್ನು ಹೇಗೆ ಯೂಸ್ ಮಾಡೋದು ಅನ್ನೋದನ್ನು ನೆಕ್ಸ್ಟ್ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಆಮೇಲೆ ಇದೊಂದು ನಿವ್ಯಾ ಲಿಬಾಮ್, ನಿವ್ಯಾ ಬಾಡಿ ಲೋಷನ್ ಆ್ಯಂಡ್ ಹಿಮಾಲಯ ಫೇಸ್ ವಾಶ್. ಸೊ ಇಷ್ಟು ಇವತ್ತಿನ ಶಾಪಿಂಗ್ ಆಯಿತು. ನಾನು ಸ್ವಲ್ಪ ತೊಗೊಂಬರ್ಬೇಕು ಅಂತ ಅಂದ್ಕೊಂಡೆ. 1515 ರುಪೀಸ್ ಆಯ್ತು ನೋಡಿ. ಆಮೇಲೆ ಅವ್ರದ್ದು 2 ಚಾಕ್ಲೇಟು. ಸೊ ಟೋಟಲ್ ಬಿಲ್ ಬಂದುಬಿಟ್ಟು ಅಷ್ಟಾಗ್ಬಿಟ್ಟಿದೆ. ಈಗ ಚೆಕ್ ಮಾಡ್ಕೊಳ್ತೀನಿ ನಾನು ಒಂದು ಸಾರಿ, ಲಿಸ್ಟು ನೋಡಿಬಿಟ್ಟು ಚೆಕ್ ಮಾಡಿಕೊಂಡು ಅದಾದಮೇಲೆ ಮನೇಲಿ ಇಟ್ಬಿಡ್ತೀನಿ. ಸೊ ಗಾಯ್ಸ್, ಇವಾಗ ಟೈಮ್ ಬಂದುಬಿಟ್ಟು 8:30 ಆಗ್ತಾಯಿದೆ. ಹಾಗಾಗಿ ಇವತ್ತಿನ ಬ್ಲಾಗು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವಾಗ ಹೋಗಿ ನಾನು ಅಡುಗೆ ಮಾಡ್ಕೋಬೇಕು. ಸೊ ಗೈಸ್, ಇವತ್ತಿನ ಬ್ಲಾಗ್ ತಮ್ಮೆಲ್ಲರಿಗೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.